ಮುಖ್ಯಸ್ಥರಾದ ಜಯಣ್ಣ ಅವರು ಒಂದು ಅವ್ರನ್ನ ಯಾರನ್ನೋ ಕಲೆಕ್ಟ್ ಮಾಡಿ ಏನೋ ಮಾಡಿ ಅವರು ಇವತ್ತು ಒಂದು 5 ಇವಾಗ ಸೋಲಾರ್ CC ಕ್ಯಾಮ್ರಾಗಳು ಹಾಕಿದ್ದಾರೆ. ಅದನ್ನ ಈಗ ನಾವು ಇದೇ ರೀತಿ ಎಲ್ಲ ವಾರ್ಡ್ಗಳವರು ಇದೇ ರೀತಿ ಹಾಕ್ಬಿಟ್ರೆ ಕಳ್ತನಗಳಲ್ಲಿ ಇದಾಗ್ತದೆ. ಆದಷ್ಟು ನಮ್ಗೆ ಒಳ್ಳೆ ಮೊನ್ನೆ ಹೇಳಿದ್ದು ನಮ್ಮ ಇವರು ಬೀಟು ಇವ್ರೋಗಿ ಅವ್ರು ಮಾತನಾಡಿದ್ದಕ್ಕೆ ಎಲ್ಲರೂ ಸಂದರ್ಶನ ಮಾಡಿಕೊಂಡು ಇವತ್ತು ಎಲ್ಲ ಜೋಡಿಸಿ ಎಲ್ಲ ಕಡೆ ಇದು ಮಾಡಿ ಇವತ್ತು ಕರೆಸಿದ್ದಾರೆ. ಇವತ್ತು ಎಲ್ಲ ಕಳ್ತನಗಳು ಸ್ವಲ್ಪ ಯಾವುದೇ ಒಂದು ಅಹಿತಕರ ಘಟನೆಗಳೆಲ್ಲ ತಡೆಗಟ್ಟಬಹುದು. ಇಲ್ಲಿ ಇಂಥ ಕ್ಯಾಮ್ರಾ ಎಲ್ಲ ಕಡೆನೂ ಹಾಕಿ ಜಂಕ್ಷನ್ಗಳಲ್ಲಿ ಎಲ್ಲ ಕಡೆನೂ ಬಾರ್ಡ್ಗಳಲ್ಲಿ ಹಾಕ್ಬಿಟ್ರೆ ಗೌರಿಬಿದನೂರಲ್ಲಿ ಅಪರಾಧಗಳು ಕಡಿಮೆ ಮಾಡ್ಬೋದು. ಯಾವುದೇ ಅಪರಾಧನೂ ಕಡಿಮೆ ಮಾಡ್ಬೋದು. ಯಾವುದು ಒಂದು ಹೊಡೆದಾಟನೂ ಆಗಲಿ ಇದಾಗಲಿ ಯಾವುದೇ ಆಗಲಿ ಕಡಿಮೆ ಮಾಡ್ಬೋದು. ಇದೇ ರೀತಿ ಎಲ್ಲ ವಾರ್ಡ್ಗಳಿಗೂ ಎಲ್ಲ ವಾರ್ಡ್ನ ಮುಖ್ಯಸ್ಥರು ವಾರ್ಡ್ನ ಕೌನ್ಸಿಲರ್ಗಳಿಗೂ ಇದೇ ಬುದ್ಧಿ ಕೊಟ್ಟು ಅವರ ವಾರ್ಡ್ಗಳಲ್ಲಿ ಯಾರನ್ನೋ ಹಿಡಿದು ಅವರೇ ಎಲ್ಲರೂ ಜನಗಳು ಸೇರಿಸಿ ಇದು ಮಾಡಿ ಎಲ್ಲರೂ ಒಂದೊಂದು ಮನೆಯವ್ರನ್ನ ಇದು ಮಾಡಿ ಒಂದೊಂದು ಜಂಕ್ಷನಲ್ಲಿ ಒಂದು 10 ಹಾಕ್ಸಿದ್ಬಿಟ್ರೆ ಗೌರಿಬಿದನೂರು ಅವ್ರ ಸೇಫ್ಟಿ ಎಲ್ಲ ಸೇಫ್ಟಿ ಇರ್ತದೆ. ಪೊಲೀಸ್ಗೂ ಅರ್ಧ ಕೆಲಸ ಪೊಲೀಸು ಮಾಡ್ದಂಗೆ ಅವರೇ ಮಾಡಿರ್ತಾರ. ಇದೆಲ್ಲ ಪೊಲೀಸ್ನವ್ರಿಗೂ ಅನುಕೂಲ, ಸಾರ್ವಜನಿಕರಿಗೂ ಅನುಕೂಲ, ಯಾವುದೇ ಒಂದು ಅಹಿತಕರ ಘಟನೆಗಳು ಆಗದಿದ್ದಂಗೆ ಕಾಪಾಡ್ತಾರಂತ ಈ ದಿನ ಈ 11ನೇ ವಾರ್ಡ್ನಲ್ಲಿ ಬಂದು 11ನೇ ವಾರ್ಡ್ನಲ್ಲಿ ಬಂದು ನಾವು ನೋಡಿದ ಎಲ್ಲ ಈ ರೀತಿ ಈ ಕ್ಯಾಮ್ರಾಗಳು ನೋಡ್ಬಿಟ್ಟು ಸಂತೋಷ ಆಗ್ತಾ ಇದೆ. ಇದೇ ರೀತಿ ಜಯಣ್ಣವರಿಗೂ ಮತ್ತು ಇಲ್ಲಿ ಬಂದಿರೋ ನಾಗರಿಕರಿಗೂ ಮತ್ತು ಸಾರ್ವಜನಿಕರಿಗೂ ಈ ವಾರ್ಡ್ನ ಸಾರ್ವಜನಿಕರಿಗೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಈ ದಿನ ನಾನು ಎಷ್ಟೊತ್ತಲ್ಲಿ ಆಗಲಿ ಮಾತಾಡ್ಬೋದು. ಯಾಕಪ್ಪ ಇಲ್ಲಿ ನಿಂತಿದೀಯಾ ಅಂತೇಳಿ ಮನೆಯಿಂದ ನಾವು ಫೋನ್ ಮಾಡಿ ಇದಕ್ಕೆ ಮಾತಾಡ್ಬೋದು. ಹಾಗಾಗಿ ನಾವೇನು ಮಾಡಿದ್ದೀವಿ, ನಮ್ಮ ವಾರ್ಡಲ್ಲಿ ಈ ಒಂದು ಸರ್ಕಲ್ ಅಂದ್ಕೊಳ್ಳಿ, 4 ರಸ್ತೆ ಸೇರೋ ಕಡೆ ಹಾಕಿದ್ದೀವಿ. ಆ ಥರ ಎಲ್ಲ ಸರ್ಕಲ್ಗಳಲ್ಲೂ ಹಾಕಿದ್ದೀವಿ. ಆ ಸರ್ಕಲ್ ಸುತ್ತೂ ಇರೋ ಮನೆಗಳಿಗೆ ಆ ಫುಟೇಜ್ನ ಲಿಂಕ್ ಕೊಟ್ಟಿದ್ದೀವಿ. ಆ ಮನೆಯಲ್ಲೇ ಕುತ್ಕೊಂಡು ಅವ್ರು ನೋಡ್ಕೋಬೋದು. ಇಷ್ಟೊತ್ತಲ್ಲಿ ರಾತ್ರಿ 1 ಗಂಟೆ 2 ಗಂಟೆಯಲ್ಲಾಗಲಿ ಯಾರ್ಯಾರು ಇಲ್ಲಿದ್ದಾರೆ, ಯಾರ್ಯಾರು ಓಡಾಡ್ತಾ ಇದ್ದಾರೆ, ಅಕಸ್ಮಾತ್ ಅನುಮಾನ ಅವ್ರು ಬಂದು ಅಲ್ಲೇನ ನಿಂತಿದ್ರೆ ಮನೆಯಿಂದ ಫೋನ್ ಮಾಡ್ಬೋದು ಅವ್ರಿಗೆ, ಆ ಕ್ಯಾಮ್ರಾಗೆ, ಯಾಕಪ್ಪ ಇಲ್ಲಿ ನಿಂತಿದೀಯ ಅಂತ. ಆವಾಗ ಎಚ್ಚೆತ್ಕೊಳ್ಳೋದು ಅದೆಲ್ಲ ಆಗುತ್ತೆ. ಆಮೇಲೆ ಒಂದು ಮನೆಗೆ ಪರಸ್ಪರ ಇಟ್ಕೊಟ್ಟಿದ್ದೀವಿ ಲಿಂಕು, ಅವರವರೇ ಫೋನ್ ಮಾಡ್ಕೊಂಡು ಬರ್ತಾರೆ. ಆಮೇಲೆ ಇಮ್ಮಿಡಿಯೇಟು ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತೀವಿ. ಈ ಒಂದು ಕಾರ್ಯನ ನಿನ್ನೆ ನಮ್ಮ ವಾರ್ಡಿನ ಮುಖಂಡರ ಜೊತೆ ಸೇರಿ ಇದೊಂದು ಮಾಡಿದ್ದೀವಿ. ಹಾಗೇನೆ ಈ ಒಂದು ಕೆಲಸ ನಾನು ಹೇಳೋದೇನೆಂದರೆ, ಪೊಲೀಸೇ ನಾವು ಕಾಯಕ್ಕಾಗಲ್ಲ, ನಾವು ಒಂದು ಪೊಲೀಸ್ ಕೆಲಸ ಒಂದು ಸ್ವಲ್ಪ ಹಂಚ್ಕೊಂಡು ಮಾಡೋಣ ಅಂತ ಈ ಒಂದು ಕಾರ್ಯಕ್ಕೆ ಕೈ ಹಾಕಿದ್ದೀವಿ. ನಿಜವಾಗ್ ಕೂಡ ಎಲ್ಲರೂ ತುಂಬ ಖುಷಿ ಪಡ್ತಾರೆ. ಅಲ್ಲಿ ಯಾರೋ ಒಬ್ಬ ಅಕ್ಕ ಹೇಳ್ತಾ ಇದ್ರು, ಅಣ್ಣ ನಿಮಗೆ ತುಂಬ ಧನ್ಯವಾದಗಳು, ಈಗ ನಾವು ನಿರಾಳವಾಗಿ ನಿದ್ದೆ ಹೋಗ್ತೀವಿ, ಇಷ್ಟು ದಿನ ಭಯದಿಂದ ಇರ್ತಾ ಇದ್ವಿ ಅಂತ. ಅದನ್ನು ಮಾಡಿದ್ದಕ್ಕೆ ನಿಜವಾಗ್ಲೂ ಮನಸ್ಸಿಗೆ ಖುಷಿ ಇದೆ. ಹೀಗೇನೆ ಇನ್ನೂ ಒಂದು 4-5 ಕ್ಯಾಮ್ರಾ ಹಾಕಬೇಕು. ಅವನ್ನು ಈ ವಾರ್ಡಲ್ಲಿ ಹಾಕ್ಬಿಟ್ಟು ನಾವು ಈ ವಾರ್ಡಿನ ಸುರಕ್ಷತೆಯನ್ನು ಕಾಪಾಡಿ ಹೇಳಕ್ಕೆ ಇಷ್ಟಪಡ್ತೇನೆ. ಎಲ್ರಿಗೂ ನಮಸ್ಕಾರ. ಆತ್ಮೀಯರೇ, ಕಳೆದ ಒಂದು 4-5 ತಿಂಗಳಿಂದ ನಮ್ಮ ವಾರ್ಡ್ ಇದು ವಿದ್ಯಾನಗರ ಇದೆ, 11ನೇ ವಾರ್ಡು. ಇಲ್ಲಿ ಸುಮಾರು ಕಳ್ಳರ ಕಾಕರ ಹಾವಳಿ ಜಾಸ್ತಿ ಆಗಿತ್ತು. ನೀವು ಎಲ್ಲ ನೋಡಿರ್ಬೋದು, TV9ನಲ್ಲಿ ಎಲ್ಲ ಮಾಧ್ಯಮಗಳಲ್ಲೂ ಪ್ರಸಾರ ಆಗಿತ್ತು. ಒಂದ್ಸರಿ ನಿಕ್ಕರ್ ಗ್ಯಾಂಗ್ ಅಂತಾನೆ ಪ್ರಸಾರ ಆಗಿತ್ತು ಅಂತ. ಈ ಪರಿಸ್ಥಿತಿಯಲ್ಲಿ ಸುಮಾರು ಜನ ಪಾಪ ಇಲ್ಲಿ ಮಲ್ಕೊಳ್ಳೋಕ್ಕೆ ಭಯ ಪಡ್ತಿದ್ರು ಮನೆಗಳಲ್ಲಿ. ಆಗ ನಾವೊಂದು ಯೋಚನೆ ಮಾಡಿದ್ವಿ, ಇಬ್ಬರನ್ನ ನಾವೇ ಎಲ್ಲ ಮನೆಗೂ ಒಂದು ಸ್ವಲ್ಪ ಹಣ ಹಾಕ್ಕೊಂಡು ನೈಟ್ ಬೀಟ್ ಓಡಾಡೋ ಥರ ನೇಮ್ಸೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಅದು ಯಾಕೋ ಸರಿ ಹೋಗಲಿಲ್ಲ. ಅದಕ್ಕೆ ಒಂದು ಚಿಂತನೆ ಮಾಡಿ CC ಕ್ಯಾಮ್ರಾ ಏನಿದು ಸೋಲಾರ್ CC ಕ್ಯಾಮ್ರಾ ಇದೆ, ತುಂಬ ಉಪಯುಕ್ತ. ಏನಂದರೆ ಅದರಲ್ಲಿ ನಮಗೆ ಸೌಂಡ್ ಬರುತ್ತೆ. ಆ ಸೌಂಡಲ್ಲಿ ಕೂಡ ಕಳ್ಳರು ಯಾರೇ ಬಂದು ಕೂಡ ಅದು ಹಾಕೋದಕ್ಕಿಂತ ಮುಂಚೆ ನಾವು ಬೀಟ್ ಮಾಡ್ತಿದ್ವಿ. ಏನೋ ಒಂದೊಂದು ದಿನ 4 ಜನ ಮಾಸ್ಟರ್ಗಳು ರಾತ್ರಿ ಎಲ್ಲ ದೊಣ್ಣೆ ಇಟ್ಕೊಂಡು ಬೀಟ್ ಮಾಡ್ತಾ ಇದ್ವಿ. ಆಮೇಲೆ ನಮ್ಮ ಸಬ್ ಇನ್ಸ್ಪೆಕ್ಟರ್ ಒಬ್ಬರು ಬಂದ್ಮೇಲೆ ಇಲ್ಲಿ ಒಂದು ಪಾಯಿಂಟ್ ಇಕ್ಕಿದ್ರು ಮಾಬುಸ್ವಾಮಿ ಮನೆ ಹತ್ರ. ಆವಾಗ ರಾತ್ರಿ 12 ಗಂಟೆಗೆ ಬಂದು ಅವ್ರು ಸೈನ್ ಮಾಡಿ ಎಲ್ಲ ಬೀಟ್ ಮಾಡ್ಕೊಂಡು ಹೋಗ್ತಿದ್ರು. ಅವಾಗ ಏನಂತ ಭಯ ಇರಲಿಲ್ಲ. ತಿರುಗಿ ಮಧ್ಯದಲ್ಲಿ ಈ ಒಂದು ಕಳ್ಳರು ಗ್ಯಾಂಗ್ ಬಂದು ಓಡಾಡೋದು, ಬಾಕ್ ಹೊಡೆಯೋದು, ಕಳ್ತನ ಮಾಡೋದು. ಅಲ್ಲಿ ನೋಡಿ ಆ ಮನೆಯಲ್ಲಿ ಕಳ್ತನ ಆಗಿತ್ತು, ಆಮೇಲೆ ಅಲ್ಲೊಂದು ಮನೇಲಿ ಕಳ್ತನ ಆಗಿತ್ತು. ಈಗ ಈ CC ಕ್ಯಾಮ್ರಾ ಹಾಕಿರೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಯಾರು ಬಂದ್ರು ಈ ಚಲನವಲನಗಳು ಏನೇನಂತ ಹೇಳ್ಬಿಟ್ಟು ಗೊತ್ತಾಗ್ತೈತೆ. ಅದ್ರ ಮೇಲೆ ನಮಗೆ ಸೆಕ್ಯೂರಿಟಿ ಇರ್ತೈತೆ. ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ, ನಾವು ಬೆಳಗ್ಗೆ ಮಾತಾಡ್ಕೊಂಡ್ವಿ ವಾಕಿಂಗ್ ಹೋಗೋವಾಗ,
ನಮ್ಮ ಕೌನ್ಸಿಲರ್ 11ನೇ ವಾರ್ಡ್ಗೆ ಒಳ್ಳೆ ಕೌನ್ಸಿಲರ್ ಮುತ್ತುಂಜಯ ಅವರು ಸಿಕ್ಕಿದ್ದಾರೆ. ಅವರು ಎಲ್ಲಾನು ವಾರ್ಡ್ ನಂಬರ್ 11 ಗ್ರೂಪ್ ಮಾಡಿ ನಮ್ಮ ಸಮಸ್ಯೆಗಳೇನಿದ್ರೆ ಅದರಲ್ಲಿ ಹಂಚ್ಕೋಬಹುದು, ಎಲ್ಲ ಬಗೆಹರಿಸ್ತಾರೆ. ರಾತ್ರಿ ಹೊತ್ತು ಹೆಂಗ್ಸ್ ಅಕಸ್ಮಾತ್ ಮಧ್ಯರಾತ್ರಿ ಎಲ್ಲ ಬಂದಾಗ ಅದಕ್ಕೆ ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ರೆ ಅವರ ಪೊಲೀಸರೇ ಬಂದು ಮನೆ ತಲುಪಿಸ್ತಕ್ಕಂಥ ಒಂದು ಕಾರ್ಯವನ್ನ ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೆ ಬಹಳ ಧನ್ಯವಾದಗಳು. ನಾನಂತ ಒಂದು ನಗರ ಪಾಲಿಕೆ ಸದಸ್ಯನ ಎಲ್ಲಿ ನೋಡಿಲ್ಲ, ಇದುವರೆಗೆ ನನ್ನ ಜೀವನದಲ್ಲಿ ನೋಡಿಲ್ಲ. ನಂಗೆ 62 ವರ್ಷ ಈಗ ಅಂತ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಒಳ್ಳೇದಾಗ್ಲಿ, ಅವ್ರಿಗೆ ಮುಂದೆ ನಾವು ಬೆಂಬಲವನ್ನು ಕೊಡ್ತೀವಿ. ಎಲ್ರಿಗೂ ನಮಸ್ಕಾರ. ಸೊ ಈ ದಿನ ನಮ್ಮ 11ನೇ ವಾರ್ಡ್ನ ಸುಮಾರು 5 ಕ್ಯಾಮ್ರಾಗಳ ಲೋಕಾರ್ಪಣೆ ಆಗ್ತಾ ಇದೆ. ಇದರ ವ್ಯವಸ್ಥಾಪಕರು ನಮ್ಮ ಮೃತ್ಯುಂಜಯ ಸರ್ ಅವರು. ಸೊ ಅವ್ರಿಗೆ ಮೊದಲನೇದಾಗಿ ನಮ್ಮ ಎಲ್ಲ ವಾರ್ಡಿನ ವಾರ್ಡ್ನವರ ಪರವಾಗಿ ಎಲ್ಲ ಜನಗಳ ಪರವಾಗಿ ನಾನು ಅಭೂತಪೂರ್ವವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸೊ ಕಾರಣ ಏನು ಅಂತಂದರೆ, ಸೊ ನಾವು ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಇರೋದ್ರಿಂದ ಒಂದು ಕಾಲ್ಡರ್ ಗ್ಯಾಂಗ್ ಇರ್ಬೋದು ಅಥವಾ ಕಾಲ್ಡರ್ ಕಾಟ ಇರ್ಬೋದು ಜಾಸ್ತಿ ಇತ್ತು. ಸೊ ಈ ನಡುವೆ ಅದು ಜಾಸ್ತಿನೇ ಇತ್ತು, ಕಂಟ್ರೋಲ್ ಸಿಗ್ತಾ ಇರಲಿಲ್ಲ. ಸೊ ಈ ನಡುವೆ ಅದಕ್ಕಾಗಿ ಒಂದಷ್ಟು ಕ್ಯಾಮ್ರಾಗಳನ್ನ ಆಯೋಜನೆ ಮಾಡಿದ್ದಾರೆ. ಸೊ ಅವ್ರಿಗೆ ಧನ್ಯವಾದಗಳು. ಮತ್ತು ರಸ್ತೆ ಇಕ್ಕಲಗಳಲ್ಲಿ ಗಿಡಗಳು ನೆಡೋದು ಇರ್ಬೋದು, ಮತ್ತು ರಾತ್ರಿ ಬೀದಿ ದೀಪಗಳ ವ್ಯವಸ್ಥೆ ಇರ್ಬೋದು. ಸೊ ಎಲ್ಲನೂ ಸಹ ಮಾಡ್ಕೊಡ್ತಾ ಇದ್ದಾರೆ. ಸೊ ಇದೇ ರೀತಿ ನಾವು ಅವರಿಗೆ ಬೆಂಬಲ ಸೂಚಿಸ್ತೀವಿ. ಜೊತೆಗೆ ಇನ್ನೊಂದಷ್ಟು ಸಮಾಜಮುಖಿ ಕಾರ್ಯಗಳು ತೊಡಗಿಸ್ಕೊಳ್ಳಿ ಅಂತೇಳಿ ಅವ್ರಿಗೆ ಮೂಲಕ ನಾನು ತಿಳಿಸ್ತೀನಿ. ಮತ್ತೊಮ್ಮೆ ಎಲ್ಲ ವಾರ್ಡ್ನ ಪರವಾಗಿ ಜನಗಳ ಪರವಾಗಿ ಅವ್ರಿಗೆ ಗೌರಿಬಿದನೂರು ವರದಿ. ಗೌರಿಬಿದನೂರು ನಗರದ 11ನೇ ವಾರ್ಡಿನಲ್ಲಿ ಬಿಜೆಪಿ ಮುಖಂಡರಾದ ಮೃತ್ಯುಂಜಯರವರಿಂದ 360 ಡಿಗ್ರಿ ಸೋಲಾರ್ ಸಿಸಿ ಕ್ಯಾಮೆರಾ ಅಳವಡಿಕೆ. ಸಿಸಿ ಕ್ಯಾಮೆರಾಗಳನ್ನು ಉದ್ಘಾಟಿಸಿ ಮಾತನಾಡಿದ ನಗರ ಠಾಣೆಯ ಆರಕ್ಷಕ ಉಪನಿರೀಕ್ಷಕರಾದ ಗೋಪಾಲ್ ರವರು, ಪ್ರತಿ ವಾರ್ಡಿನಲ್ಲೂ ಇದೇ ತರಹ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿದರೆ ಕಳ್ಳತನ ಮತ್ತು ಎಲ್ಲಾ ಅಹಿತಕರ ಘಟನೆಗಳನ್ನು ತಡೆಯಬಹುದು ಎಂದು ತಿಳಿಸಿದರು. ಬಿಜೆಪಿ ಮುಖಂಡರಾದ ಮೃತ್ಯುಂಜಯರವರು ಮಾತನಾಡಿ, 11ನೇ ವಾರ್ಡಿನಲ್ಲಿ ವಿಪರೀತ ಕಳ್ಳತನಗಳಾಗುತ್ತಿದ್ದು, ಚಡ್ಡಿ ಗ್ಯಾಂಗ್ ಕೂಡ ಈ ವಾರ್ಡಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದು ನಿಮಗೆ ತಿಳಿದಿರುವ ವಿಷಯ. ಈ ವಾರ್ಡಿನ ಜನರು ಮನೆಯಲ್ಲಿ ಮಲಗಬೇಕಾದರೆ ಭಯ ಬೀಳುತ್ತಿದ್ದರು. ಆದ್ದರಿಂದ ಆ ಭಯವನ್ನು ಹೋಗಲಾಡಿಸಲು ನಾನು 5 ಸೋಲಾರ್ ಸಿಸಿ ಕ್ಯಾಮೆರಾಗಳನ್ನು ಈ ದಿನ ಅಳವಡಿಸಿದ್ದೇನೆ. ಇದೇ ತರಹ ನನ್ನ ಸಮಾಜಮುಖಿ ಕೆಲಸಗಳನ್ನು ಮುಂದುವರಿಸಿಕೊಂಡು ಹೋಗುತ್ತೇನೆ ಎಂದು ತಿಳಿಸಿದರು. ಜಯಣ್ಣನವರ ಸಿಸಿ ಕ್ಯಾಮೆರಾ ಅಳವಡಿಕೆ ಕೆಲಸಕ್ಕೆ ವಾರ್ಡಿನ ಜನರಿಂದ ಅಭಿನಂದನೆಗಳ ಸುರಿಮಳೆ. ಈ ವೇಳೆಯಲ್ಲಿ 11ನೇ ವಾರ್ಡಿನ ಮುಖ್ಯಸ್ಥರು, ಆರಕ್ಷಕ ಉಪನಿರೀಕ್ಷಕರಾದ ಗೋಪಾಲ್, ಬೀಟ್ ಪೊಲೀಸ್ ಮತ್ತು ತಿಪ್ಪೇಶ್ ಉಪಸ್ಥಿತರಿದ್ದರು.